ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹಿಲರ್ ಚಾನಲ್. ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಒಂದು ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕರೆಂಟ್ ಎನರ್ಜೀಸ್ ಏನಿದೆ ಈ ರೀತಿ ನೋಡೋಣ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ ಬೇಕಿದ್ದರೆ ಇಂಟ್ರೆಸ್ಟ್ ಇರೋರು ಮಾತ್ರ ವಾಟ್ಸಪ್ ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸಪ್ ಮೆಸೇಜ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ಟ್ಯಾರೋ ರೀಡರ್ ಆಗಬೇಕು ಅಂದ್ಕೊಂಡಿರೋರು, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕಲಿಬೇಕು, ರಿಚುವಲ್ಸ್ ಕಲ್ತ್ಕೊಳ್ಬೇಕು ಅಂತ ಇರೋರು ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ನ ಕಲ್ತ್ಕೋಬೋದು. ಆ್ಯಂಡ್ ಆಲ್ಸೋ ಮನಿ ರೇಖಿ ಕೋರ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಮನಿ ರೇಖಿ ಕೋರ್ಸ್ ಯಾರಿಗೆಲ್ಲ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕಾಗಿದೆ ಮನಿ ರೇಖಿ ಕೋರ್ಸನ್ನು ಕಲಿಬೋದು. ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಒನ್ ಸೆಷನ್ ಯಾರಿಗಾದರೂ ಬೇಕಿದ್ರೆ ತೊಗೊಳ್ಬೋದು. ಫೈನಲಿ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ. ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ, ಪ್ಲೀಸ್ ಕೇಳಬೇಡಿ. COD ಇರೋದಿಲ್ಲ, ಓನ್ಲಿ ನೀವು ಫಸ್ಟ್ ಪೇಮೆಂಟ್ ಮಾಡಿದ್ರೆ ಮಾತ್ರ ನಿಮಗೆ ಬ್ರೇಸ್ಲೆಟ್ ಸಿಗೋ ಅಂಥದ್ದು. ಆ್ಯಂಡ್ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ನೋಡೋಣ ನಿಮ್ಮ ಪಾರ್ಟ್ನರ್ ಕರೆಂಟ್ ಎನರ್ಜೀಸ್ ಏನಿದೆ ಅಂತ. ನ್ಯೂ ಡೆವಲಪ್ಮೆಂಟ್ಸ್ ಆಗುತ್ತೆ. ನೀವು ಏನು ಆ್ಯಕ್ಷನ್ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ರಿ, ನಿಮ್ಮ ಪ್ರೀತಿ ಬಗ್ಗೆ ಆಗಿರ್ಬೋದು, ಅವರೇ ಬಂದು ಮಾತಾಡಿಸ್ಲಿ ಅಥವಾ ನಾನೇ ಹೋಗಿ ಮಾತಾಡಿಸ್ತೀನಿ. ಬಟ್ ಇವಾಗ ನೀವು ಸದ್ಯಕ್ಕೆ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಎಸ್, ಅಫ್ಕೋರ್ಸ್ ನೀವು ಅದನ್ನು ಮಾಡ್ಬೋದು. ಆ್ಯಂಡ್ ನ್ಯೂ ಡೆವಲಪ್ಮೆಂಟ್ಸ್ ಆಗುತ್ತೆ, ಬೇರೆ ರೀತಿ ಬದಲಾವಣೆ, ಬೇರೆ ರೀತಿ ಗ್ರೋತ್ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಆಗುತ್ತೆ. ಆ್ಯಂಡ್ ಅವರು ಸಹ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಾಬ್ಲಮ್ ಏನಿದೆ ಅದು ಆದಷ್ಟು ಬೇಗ ಈಡೇರೋ ಅಂಥ ಟೈಮ್ ಹತ್ತಿರ ಬಂದಿರೋ ಅಂಥ ಮೆಸೇಜ್ ನನಗೆ ಸಿಗ್ತಾ ಇದೆ. ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರಾ, ಅವರು ಟ್ರೂ ಆಗಿದ್ದಾರೆ, ಲಾಯಲ್ ಆಗಿದ್ದಾರೆ ನಿಮಗೆ, ಯಾವುದೇ ಡೌಟ್ ಬೇಡ. ಯಾರೆಲ್ಲ ಬ್ರೇಕಪ್ನಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ ಅವರು ಈ ಮೆಸೇಜ್ನ ತಗೊಳ್ಳಿ. ಏಕೆ ಅಂತಂದರೆ ಕೆಲವರು ಮ್ಯಾರಿಡ್ ಆಗಿ ಮತ್ತೊಂದು ರಿಲೇಷನ್ಶಿಪ್ನಲ್ಲಿ ಇರ್ತೀರಾ, ಸೊ ಅವ್ರಿಗಿದು ಅನ್ವಯಿಸಲ್ಲ. ಸೊ ಈ ರೀತಿ ಯಾರು ನೋ ಕಾಂಟ್ಯಾಕ್ಟ್ ಬ್ರೇಕಪ್ನಲ್ಲಿ ಇದ್ದೀರಾ, ಅನ್ಮ್ಯಾರಿಡ್ ಯಾರೆಲ್ಲ ಇದ್ದೀರಾ ಅವರು ಈ ಮೆಸೇಜ್ನ ತಗೊಳ್ಳಿ. ನಿಮ್ಮ ಪಾರ್ಟ್ನರ್ ನೇಮ್ J ಇಂದ ಸ್ಟಾರ್ಟ್ ಆಗ್ಬೋದು, K ಇಂದ ಸ್ಟಾರ್ಟ್ ಆಗ್ಬೋದು, H ಇಂದ ಸ್ಟಾರ್ಟ್ ಆಗ್ಬೋದು, ಆ್ಯಂಡ್ ಆಲ್ಸೋ P ಇಂದ ಸ್ಟಾರ್ಟ್ ಆಗ್ಬೋದು. ನಿಮ್ಮ ರಿಲೇಷನ್ಶಿಪ್ನಲ್ಲಿ, ನಿಮ್ಮ ಲವ್ ಲೈಫ್ನಲ್ಲಿ ಇವರು ಒಂದು ಹೆಲ್ಪ್ಮೇಟ್ ಆಗಿ ನಿಮಗೆ ಸಿಕ್ಕಿದ್ರು. ಬಿಫೋರ್ ರಿಲೇಷನ್ಶಿಪ್ನಲ್ಲಿ ಇದ್ದಾಗ ಯಾವುದೇ ಒಂದು ವಿಚಾರ ಇದ್ದರೂ ನಿಮ್ಗೆ ಅವ್ರು ಹೆಲ್ಪ್ ಮಾಡ್ತಾಯಿದ್ರು. ನಿಮ್ಗೇನಾದರೂ ಆಗಬೇಕಿದೆ, ಅರ್ಜೆಂಟ್ ಏನೋ ಒಂದು ಕೆಲಸ ಆಗಬೇಕಿದೆ ಅಂತಂದರೆ ಯಾವಾಗಲೂ ನಿಮ್ಮ ಪರವಾಗಿರ್ತಿದ್ರು. ಆ್ಯಂಡ್ ನೀವು ಸಹ ಹಾಗೆ ಇದ್ರಿ. ಆರಿಂದನೂ ಸಹ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ನೇಮ್ ಸ್ಟಾರ್ಟ್ ಆಗ್ಬೋದು. ಆ್ಯಂಡ್ ಇಲ್ಲಿ ಕೆಲವರು ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರು ಇದ್ದೀರಾ. ಅವರು ಸ್ವಲ್ಪ ಒಂದು ಕಾಷನ್ನ ತಗೊಳ್ಳಿ. ಸೊ ತುಂಬ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ. ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ನಲ್ಲಿ ಯಾವುದೋ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾ ಇರ್ಬೋದು. ಬಟ್ ಅದ್ರ ಬಗ್ಗೆ ಅವರು ಕಂಪ್ಲೀಟಾಗಿ ಗೊತ್ತಿಲ್ಲ. ತುಂಬ ಇನ್ವೆಸ್ಟ್ಮೆಂಟ್
ಬೇಡ ಅಂತ ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಆಲ್ರೆಡಿ ಇವ್ರಿಗೆ ಫೈನಾನ್ಷಿಯಲಿ ತುಂಬ ಲಾಸ್ ಆಗಿರ್ಬೋದು. ಆ್ಯಂಡ್ ನಿಮ್ಮ ವಿಶ್ ಏನಿದೆ ಅದು ಟ್ರೂ ಆಗುತ್ತೆ. ಯಾರಾದರೂ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಆಲ್ಸೋ 10-10 ಪೋರ್ಟಲ್ ಬರ್ತಾ ಇದೆ. ಥರ್ಸ್ಡೇ ಬಂದು 10-10 ಪೋರ್ಟಲ್ ಇದೆ. ಯಾರಾದರೂ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ ಆ ದಿನ ಮ್ಯಾನಿಫೆಸ್ಟ್ ಮಾಡಬಹುದು. ಆ್ಯಂಡ್ ಕೆಲವ್ರ ವಿಚಾರದಲ್ಲಿ ನಿಮ್ಮ ಆ್ಯಟಿಟ್ಯೂಡ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಬಿಕಾಸ್ ಅದರಿಂದ ಬೇರೆಯವ್ರಿಗೆ ಹರ್ಟ್ ಆಗ್ತಾ ಇರ್ಬೋದು. ನೀವು ಯಾರು ಹೇಳೋದನ್ನು ನಂಬ್ತಾ ಇಲ್ಲ. ನಿಮ್ಮ ಸರೌಂಡಿಂಗ್ನಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಇರ್ಬೋದು. ಫೋಕಸ್ ಮಾಡ್ತಾ ಇಲ್ಲ ನೀವು. ತುಂಬ ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, KAS ಎಕ್ಸಾಮ್ಸ್ಗಾಗಿರ್ಬೋದು ಈ ರೀತಿ. ಬಟ್ ನೀವೇನು ಫೋಕಸ್ ಮಾಡ್ತಾ ಇಲ್ಲ. ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡಿ. ಅದ್ರ ಕಡೆಗೆ ನೀವು ವರ್ಕ್ ಮಾಡಿದಾಗ ಮಾತ್ರ ನಿಮಗೆ ರಿಸಲ್ಟ್ ಸಿಗೋದು. ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಬಗ್ಗೆ ಇರುವಂಥ ಮೆಮೊರೀಸ್, ಫೀಲಿಂಗ್ಸ್ನ ನೆನೆಸ್ಕೊಂಡಾಗೆಲ್ಲ ತುಂಬ ನೋವಾಗ್ತಾಯಿದೆ ಅಂತ ಹೇಳ್ಬೋದು. ಬಟ್ ಸೂನ್ ಅವರು ಆ್ಯಕ್ಷನ್ ತೊಗೊಳ್ತಾರೆ ನಿಮ್ಮ ಪರವಾಗಿ. ನಿಮ್ಗೆ ಅವರು ಮೆಸೇಜ್ ಮಾಡ್ತಾರೆ. ಆ್ಯಂಡ್ ಮ್ಯಾರೇಜ್ ಕಮಿಟ್ಮೆಂಟ್ ಸಹ ತುಂಬ ಜನಕ್ಕೆ ಇಲ್ಲಿ ಸಿಗುತ್ತೆ. ಪಾಸ್ಟ್ನಲ್ಲಿ ನೀವೇನು ಮಿಸ್ಟೇಕ್ ಮಾಡಿದ್ರಿ ಅಥವಾ ಅವರೇನು ಮಿಸ್ಟೇಕ್ ಮಾಡಿದ್ರು ಅದೆಲ್ಲ ಸಹ ಅವ್ರಿಗೆ ರಿಯಲೈಸ್ ಆಗ್ತಾಯಿದೆ. ಅವ್ರು ನಿಮ್ಮನ್ನ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡ್ತಾರೆ, ಕಮಿಟ್ಮೆಂಟ್ ಕೊಡ್ತಾರೆ. ಈ ಒಂದು ರೀಡಿಂಗ್ ಯಾರೆಲ್ಲ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಪರ್ಸನಲ್ ರೀಡಿಂಗ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಡೀಟೇಲ್ಸ್ ಸಿಗುತ್ತೆ. ಥ್ಯಾಂಕ್ ಯು.